ನಮಸ್ಕಾರ. ಬನ್ನಿ ಇವತ್ತು ನಾವು ಮೈಕ್ರೋಸಾಫ್ಟ್ ವರ್ಡಲ್ಲಿರೋ ರಿವ್ಯೂ ಟ್ಯಾಬ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಒಂದು ಡಾಕ್ಯುಮೆಂಟ್ ಅನ್ನು ತಪ್ಪುಗಳೇ ಇಲ್ಲದ ಹಾಗೆ ಅಚ್ಚುಕಟ್ಟಾಗಿ ಅದರಲ್ಲೂ ಒಂದು ತಂಡದ ಜೊತೆ ಸೇರಿ ಹೇಗೆ ಪರ್ಫೆಕ್ಟಾಗಿ ರೆಡಿ ಮಾಡೋದು ಅಂತ ಹಂತ ಹಂತವಾಗಿ ನೋಡೋಣ. ಹೌದು, ಒಂದಕ್ಕಿಂತ ಹೆಚ್ಚು ಜನ ಸೇರಿ ಒಂದೇ ಡಾಕ್ಯುಮೆಂಟ್ ಮೇಲೆ ಕೆಲಸ ಮಾಡುವಾಗ ಈ ರೀತಿಯಾಗೋದು ತುಂಬಾನೇ ಸಹಜ ಅಲ್ವಾ? ಯಾರು ಏನು ಬದಲಾವಣೆ ಮಾಡಿದ್ರು, ಯಾರ ಸಲಹೆ ಸರಿ, ಯಾವುದು ತಪ್ಪು, ಈ ಥರದ ಗೊಂದಲಗಳು ಶುರುವಾಗತ್ತೆ. ಆದರೆ ಚಿಂತೆ ಬೇಡ, ಯಾಕಂದ್ರೆ ಈ ಸಮಸ್ಯೆಗೆ ಒಂದು ತುಂಬಾನೇ ಸರಳವಾದ ಮತ್ತು ಶಕ್ತಿಯುತವಾದ ಪರಿಹಾರ ಇದೆ. ಸರಿ, ಹಾಗಾದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಈ ರಿವ್ಯೂ ಟ್ಯಾಬ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ನಮ್ಮ ಡ್ರಾಫ್ಟ್ ಅನ್ನ ಇನ್ನೂ ಚೆನ್ನಾಗಿ ಮಾಡೋದು ಹೇಗೆ, ಫೀಡ್ಬ್ಯಾಕ್ ಕೊಡೋದು ಮತ್ತು ಪಡೆಯೋದು ಹೇಗೆ, ಮತ್ತು ತಂಡದ ಎಡಿಟ್ಗಳನ್ನ ಫೈನಲ್ ಮಾಡೋದು ಹೇಗೆ ಅಂತ ನೋಡೋಣ. ಕೊನೆಗೆ ನಮ್ಮ ಡಾಕ್ಯುಮೆಂಟ್ ಅನ್ನ ಹೇಗೆ ಸುರಕ್ಷಿತವಾಗಿಡೋದು ಮತ್ತು ಜೊತೆಯಾಗಿ ಕೆಲಸ ಮಾಡೋಕ್ಕಿರೋ ಬೆಸ್ಟ್ ಪ್ರಾಕ್ಟೀಸಸ್ ಬಗ್ಗೆನೂ ಮಾತಾಡೋಣ. ಹಾಗಾದ್ರೆ ಮೊದಲನೇದಾಗಿ ಈ ರಿವ್ಯೂ ಟ್ಯಾಬ್ ಅಂದೆ ಏನು? ಇದನ್ನ ನಿಮ್ಮ ಡಾಕ್ಯುಮೆಂಟ್ನ ಕಂಟ್ರೋಲ್ ಸೆಂಟರ್ ಅಂತಾನೆ ಹೇಳ್ಬೋದು. ಒಂದು ಡಾಕ್ಯುಮೆಂಟ್ನ ಸುಧಾರಿಸೋಕೆ, ಬೇರೆಯವ್ರ ಜೊತೆ ಸೇರಿ ಕೆಲಸ ಮಾಡೋಕೆ ಮತ್ತು ಅದನ್ನ ಸುರಕ್ಷಿತವಾಗಿಡೋಕೆ ಬೇಕಾಗಿರೋ ಎಲ್ಲ ಟೂಲ್ಸ್ ಇಲ್ಲೇ ಇರುತ್ತೆ. ತುಂಬಾನೇ ಸರಳವಾಗಿ ಹೇಳೋದಾದ್ರೆ, ಒಬ್ಬರೇ ಬರಿತಾ ಇರಲಿ ಅಥವಾ ಒಂದು 10 ಜನರ ತಂಡದ ಜೊತೆ ಕೆಲಸ ಮಾಡ್ತಾನೇ ಇರಲಿ, ಒಂದು ಡಾಕ್ಯುಮೆಂಟ್ನ ಗುಣಮಟ್ಟ ಮತ್ತು ಸ್ಪಷ್ಟತೆಯನ್ನ ಕಾಪಾಡ್ಕೊಳ್ಳೋಕೆ ಬೇಕಾಗಿರೋ ಪ್ರತಿಯೊಂದು ಸಾಧನನೂ ಇಲ್ಲಿದೆ. ಒಂದು ಡಾಕ್ಯುಮೆಂಟ್ ಚೆನ್ನಾಗಿ ಕಾಣಬೇಕು ಅಂದ್ರೆ ಅದರಲ್ಲಿ ಮೊದಲು ಯಾವುದೇ ತಪ್ಪುಗಳು ಇರಬಾರ್ದು, ಸರಿತಾನೆ? ಅದಕ್ಕಾಗಿಯೇ ನಾವೀಗ ಮೊದಲನೇ ಗುಂಪಿನ ಟೂಲ್ಸ್ ಬಗ್ಗೆ ನೋಡೋಣ. ಅದೇ ಪ್ರೂಫಿಂಗ್ ಟೂಲ್ ಕಿಟ್. ನಮ್ಮ ಡಾಕ್ಯುಮೆಂಟನ್ನು ಬೇರೆಯವರಿಗೆ ಕಳಿಸೋಕ್ಕೂ ಮುಂಚೆ ಅದರಲ್ಲಿರೋ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಈ ಟೂಲ್ಸ್ ಅದಕ್ಕೆ ಸಹಾಯ ಮಾಡುತ್ತೆ. ಇದು ನಮ್ಮ ಬರವಣಿಗೆಯ ಪ್ರೊಫೆಷನಲಿಸಮ್ ಅನ್ನು ತೋರಿಸುತ್ತೆ. ನಾವು ಟೈಪ್ ಮಾಡಬೇಕಾದ್ರೆ ಈ ಕೆಂಪು, ಹಸಿರು ಅಥವಾ ನೀಲಿ ಗೆರೆಗಳನ್ನು ಪದಗಳ ಕೆಳಗೆ ನೋಡಿರ್ತೀವಲ್ವಾ? ಏನಿದು ಅಂದರೆ, ಕೆಂಪು ಗೆರೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಹುದು ಅಂತ. ಅದೇ ನೀಲಿ ಅಥವಾ ಹಸಿರು ಗೆರೆ ಅಂದರೆ ಗ್ರಾಮರ್ ತಪ್ಪಿರಬಹುದು ಅಥವಾ ಆ ವಾಕ್ಯವನ್ನು ಇನ್ನೂ ಚೆನ್ನಾಗಿ ಬರೀಬಹುದು ಅನ್ನೋ ಸಲಹೆಯನ್ನ ತೋರಿಸುತ್ತೆ. ಇದರಿಂದ ತಪ್ಪುಗಳು ಎಲ್ಲಿವೆ ಅಂತ ತಕ್ಷಣ ಗೊತ್ತಾಗತ್ತೆ. ಈ ತಪ್ಪುಗಳನ್ನು ಸರಿ ಮಾಡೋದಿದೆಯಲ್ಲ, ತುಂಬಾನೇ ಸುಲಭ. ರಿವ್ಯೂ ಟ್ಯಾಬ್ನಲ್ಲಿರೋ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಟೂಲ್ ಮೇಲೆ ಕ್ಲಿಕ್ ಮಾಡಿ. ಅದು ತೋರಿಸೋ ಸಲಹೆಗಳನ್ನು ನೋಡಿ ಯಾವುದು ಸರಿ ಅನ್ಸುತ್ತೋ ಅದನ್ನ ಆಯ್ಕೆ ಮಾಡಿದ್ರೆ ಸಾಕು. ವರ್ಡ್ ತಾನಾಗಿಯೇ ತಪ್ಪನ್ನ ಸರಿಪಡಿಸ್ಬಿಡುತ್ತೆ. ಬರವಣಿಗೆಯಲ್ಲೇ ಒಂದೇ ಪದವನ್ನ ಪದೇ ಪದೇ ಬಳಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಒಂದು ಸೂಪರ್ ಟೂಲ್ ಇದೆ, ಅದೇ ಥೆಸಾರಸ್. ಉದಾಹರಣೆಗೆ, ಗುಡ್ ಅನ್ನೋ ಪದಕ್ಕೆ ಬದಲಾಗಿ ಎಕ್ಸಲೆಂಟ್, ಗ್ರೇಟ್, ಸೂಪರ್ಬ್ ಈ ಥರದ ಬೇರೆ ಬೇರೆ ಪದಗಳನ್ನು ಇದು ಸೂಚಿಸುತ್ತೆ. ಇದರಿಂದ ನಮ್ಮ ಬರವಣಿಗೆ ಇನ್ನಷ್ಟು ಆಕರ್ಷಕವಾಗಿ ಕಾಣುತ್ತೆ. ಕಾಲೇಜ್ ಅಸೈನ್ಮೆಂಟ್ಗಳಲ್ಲಿ ಅಥವಾ ಆಫೀಸ್ ರಿಪೋರ್ಟ್ಗಳಲ್ಲಿ ಇಷ್ಟೇ ಪದಗಳು ಇರಬೇಕು ಅಂತ ರೂಲ್ಸ್ ಇರುತ್ತೆ ಅಲ್ವಾ? ಉದಾಹರಣೆಗೆ 2500 ಪದಗಳ ಒಳಗೆ ಒಂದು ಲೇಖನ ಬರಿಬೇಕಾದ್ರೆ ನಾವು ಎಷ್ಟು ಪದ ಬರೆದಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ ಈ ವರ್ಡ್ ಕೌಂಟ್ ಫೀಚರ್ ಒಂದೇ ಸೆಕೆಂಡ್ನಲ್ಲಿ ಸಹಾಯ ಮಾಡುತ್ತೆ. ನಿಮ್ಮ ಕೆಲಸ ಫಾಸ್ಟ್ ಆಗಬೇಕು ಅಂದರೆ ಈ ಶಾರ್ಟ್ಕಟ್ಗಳನ್ನ ನೆನ್ಪಿಟ್ಕೊಳ್ಳಿ. ಕೀಬೋರ್ಡ್ನಲ್ಲಿ F7 ಒತ್ತಿದ್ರೆ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಚೆಕ್ ಆಗುತ್ತೆ. ಶಿಫ್ಟ್ ಜೊತೆ F7 ಒತ್ತಿದ್ರೆ ಥೆಸಾರಸ್ ಓಪನ್ ಆಗುತ್ತೆ. ಹಾಗೆ ಕಂಟ್ರೋಲ್, ಶಿಫ್ಟ್ ಮತ್ತೆ G ಒಟ್ಟಿಗೆ ಒತ್ತಿದ್ರೆ ವರ್ಡ್ ಕೌಂಟ್ ಕಾಣಿಸುತ್ತೆ. ಇವು ಕೆಲಸವನ್ನ ಬಹಳ ಸುಲಭ ಮಾಡುತ್ತೆ. ಸರಿ, ನಮ್ಮ ಕಡೆಯಿಂದ ಡಾಕ್ಯುಮೆಂಟನ್ನು ತಿದ್ದಿ ರೆಡಿ ಮಾಡಿದ್ದು ಆಯ್ತು. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಇದು ತುಂಬಾನೇ ಮುಖ್ಯವಾದದ್ದು. ಅಂದ್ರೆ ಬೇರೆಯವರಿಂದ ಫೀಡ್ಬ್ಯಾಕ್ ತಗೊಳ್ಳೋದು ಮತ್ತೆ ನಮ್ಮ ಫೀಡ್ಬ್ಯಾಕ್ ಕೊಡೋದು. ಇದೇ ನೋಡಿ ಸಹಯೋಗದ ಹೃದಯ. ಇದನ್ನ ಹೀಗನ್ಕೊಳ್ಳಿ, ಒಂದು ಪುಸ್ತಕದ ಪುಟದ ಪಕ್ಕದಲ್ಲಿ ನಾವು ಸಣ್ಣ ಚೀಟಿ ಅಂಟಿಸಿ ಏನಾದರೂ ಬರಿತೀವಲ್ಲ, ಕಾಮೆಂಟ್ಸ್ ಕೂಡ ಹಾಗೇನೆ ಕೆಲಸ ಮಾಡುತ್ತೆ. ಮೂಲ ಡಾಕ್ಯುಮೆಂಟ್ಗೆ ಏನೂ ತೊಂದರೆ ಕೊಡದೆ ಪಕ್ಕದಲ್ಲೇ ನಮ್ಮ ಪ್ರಶ್ನೆ, ಅಭಿಪ್ರಾಯ ಅಥವಾ ಸಲಹೆಗಳನ್ನು ಸೇರಿಸ್ಬೋದು. ಈಗ ನಾವು ಮಾತಾಡೋಕೆ ಹೊರಟಿರುವ ಫೀಚರ್ ಇದೆಯಲ್ಲ, ಇದು ಸಹಯೋಗದ ಅಂದರೆ ಕೊಲ್ಯಾಬರೇಷನ್ನ ಆತ್ಮ ಅಂತಲೇ ಹೇಳ್ಬೋದು. ಯಾಕಂದರೆ ತಂಡದ ಪ್ರಾಜೆಕ್ಟ್ಗಳಿಗೆ ಇದು ಅತ್ಯಂತ ಉಪಯುಕ್ತ. ಅದರ ಹೆಸರು ಟ್ರ್ಯಾಕ್ ಚೇಂಜಸ್. ಟ್ರ್ಯಾಕ್ ಚೇಂಜಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಇಲ್ಲಿ ನೋಡಿ, ಜಂಪ್ಸ್ ಅನ್ನೋ ಪದವನ್ನು ತೆಗೆದುಹಾಕಿ ಲೀಪ್ಸ್ ಅಂತ ಸೇರಿಸಲಾಗಿದೆ. ತೆಗೆದ ಪದಕ್ಕೆ ಅಡ್ಡಗೆರೆ ಹಾಕಲಾಗಿದೆ, ಹೊಸ ಪದಕ್ಕೆ ಬೇರೆ ಬಣ್ಣ ಕೊಡಲಾಗಿದೆ. ಇದರಿಂದ ಯಾರು, ಏನು, ಯಾವಾಗ ಬದಲಾಯಿಸಿದ್ರು ಅನ್ನೋದು ಪ್ರತಿಯೊಂದೂ ಕೂಡ ಸ್ಪಷ್ಟವಾಗಿ ದಾಖಲಾಗುತ್ತೆ. ಗೊಂದಲಕ್ಕೆ ಜಾಗವೇ ಇರಲ್ಲ. ಸೊ ಈಗ ಟ್ರ್ಯಾಕ್ ಚೇಂಜಸ್ ಅಂದ್ರೆ ನಾನು ಡಾಕ್ಯುಮೆಂಟ್ ಅಲ್ಲಿ ಏನ್ ಚೇಂಜ್ ಮಾಡಿದೀನಿ ಅದನ್ನ ತೋರಿಸುತ್ತೆ. ಸೊ ಈ ಡಾಕ್ಯುಮೆಂಟ್ ನನಗೆ ರಿವ್ಯೂ ಬಂದಿದೆ ಅನ್ಕೊಳ್ಳಿ, ಸೊ ಇದು ಬೇಡ ಅಂತ ಅನ್ಕೊಳ್ಳಿ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನಾನು ಕೊಡೋದಕ್ಕಿಂತ ಮುಂಚೆ ಟ್ರ್ಯಾಕ್ ಚೇಂಜಸ್ ಅಂದ್ಬಿಟ್ಟು ಫಾರ್ ಎವ್ರಿ ಒನ್ ಅಂತ ಕೊಡ್ತೀನಿ. ಸೊ ಕೊಟ್ಬಿಟ್ಟು
ಸೊ ಈಗ ನಾನು ಈ ವರ್ಡ್ ನ ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡಿದ ತಕ್ಷಣ ನನ್ಗೆ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಸ್ಟ್ರೈಕ್ ಥ್ರೂ ಬರುತ್ತೆ. ಸೊ ಹಂಗಂದ್ರೆ ಏನಪ್ಪಾ ಅಂದ್ರೆ ಸೊ ಯಾರು ರಿವ್ಯೂ ಮಾಡಿದ್ದಾರೆ ಇದು ಬೇಡ ಅಂತ ಹೇಳಿದ್ದಾರೆ ಅಂತ. ಸೊ ಇದನ್ನ ನಾನು ಬೋಲ್ಡ್ ಮಾಡ್ತಿದ್ದೀನಿ. ಸೊ ಬೋಲ್ಡ್ ಮಾಡಿದ್ರೆ ನನಗೆ ಇಲ್ಲೊಂದು ಹೈಫನ್ ಬರುತ್ತೆ ನೋಡಿ. ಸೊ ನಾನು ಏನ್ ಆಪ್ಷನ್ ನ ಇಲ್ಲಿ ಮಾಡಿದೀನಿ ನನಗೆ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಇದನ್ನ ನಾನು ಇಟಾಲಿಕ್ ಹಾಕ್ತೀನಿ. ಓಕೆ, ಸೊ ನೀವು ಏನೇನ್ ಚೇಂಜಸ್ ಮಾಡಿರ್ತೀರಾ ಪ್ರತಿ ಒಂದೂನು ಇಲ್ಲಿ ಮಾರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಸೊ ಈಗ ನಾನು ಹೊಸದಾಗಿ ಏನಾದ್ರು ಆಡ್ ಮಾಡಿದ್ರೆ ಅದು ಬೇರೆ ಕಲರ್ ಅಲ್ಲಿ ತೋರಿಸುತ್ತೆ. ಸೊ ಡಿಲೀಟ್ ಮಾಡಿದ್ರೆ ಸ್ಕ್ರಾಚ್ ಮಾಡಿ ತೋರಿಸುತ್ತೆ. ಸೊ ಬೇರೆ ಏನಾದ್ರು ಅಲೈನ್ಮೆಂಟ್ ಇದ್ರೆ ಅದು ಕೂಡ ತೋರಿಸುತ್ತೆ. ಓಕೆ, ಸೊ ಇದನ್ನ ನಾನು ಫೈನಲೈಸ್ ಆಗಿ ಕಳಿಸಿದಾಗ ಅವರು ಬೇಕಾಗಿರೋದನ್ನ ಇಲ್ಲಿ ಟ್ರ್ಯಾಕಿಂಗ್ ಹೋಗಿ ಅಕ್ಸೆಪ್ಟ್ ಮಾಡ್ಬೋದು, ಬೇಡದೆಲ್ಲ ಇರೋದನ್ನ ರಿಜೆಕ್ಟ್ ಮಾಡ್ಬೋದು. ಹಿಂದೆ ಮತ್ತೆ ಮುಂದೆ ನ್ಯಾವಿಗೇಟ್ ಮಾಡೋದಕ್ಕೆ ಪ್ರೀವಿಯಸ್ ಮತ್ತೆ ನೆಕ್ಸ್ಟ್ ಆಪ್ಷನ್ ನ ಚೂಸ್ ಮಾಡ್ಕೋಬಹುದು. ಓಕೆ, ಈಗ ನಮ್ಮ ಡಾಕ್ಯುಮೆಂಟು ತುಂಬ ಜನರ ಕೈಯಿಂದ ಪಾಸ್ ಆಗಿ ಬಂದಿದೆ. ಅದರಲ್ಲಿ ಕಾಮೆಂಟ್ಸ್, ಸಲಹೆಗಳು, ಬದಲಾವಣೆಗಳು ಹೀಗೆ ಎಲ್ಲವೂ ಸೇರ್ಕೊಂಡಿದೆ. ಇದನ್ನೆಲ್ಲ ನಿಭಾಯಿಸಿ ಒಂದು ಫೈನಲ್ ವರ್ಷನ್ ಮಾಡೋದು ಹೇಗೆ? ಬನ್ನಿ ನೋಡೋಣ. ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಷ್ಟೆಲ್ಲ ಬದಲಾವಣೆಗಳನ್ನು ನೋಡಿದ್ಮೇಲೆ ಯಾವುದನ್ನ ಇಟ್ಕೋಬೇಕು, ಯಾವುದನ್ನ ಬಿಡಬೇಕು ಅಂತ ನಿರ್ಧಾರ ಮಾಡೋದು ಹೇಗೆ? ಇದಕ್ಕೆ ಉತ್ತರ ರಿವ್ಯೂ ಟ್ಯಾಬ್ನಲ್ಲಿರೋ ಚೇಂಜಸ್ ಮತ್ತೆ ಕಂಪೇರ್ ಗುಂಪಿನ ಟೂಲ್ಸ್. ಇವು ನಮ್ಮ ಕೆಲಸವನ್ನ ಸುಲಭ ಮಾಡುತ್ತವೆ. ಪ್ರತಿಯೊಂದು ಬದಲಾವಣೆಗೂ ನಮ್ಮ ಮುಂದೆ 2 ಆಯ್ಕೆಗಳಿರುತ್ತೆ. ಒಂದು ಎಕ್ಸೆಪ್ಟ್ ಅಂದ್ರೆ ಒಪ್ಕೊಳ್ಳೋದು, ಮತ್ತೊಂದು ರಿಜೆಕ್ಟ್ ಅಂದ್ರೆ ತಿರಸ್ಕರಿಸೋದು. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಬದಲಾವಣೆ ಪರ್ಮನೆಂಟ್ ಆಗುತ್ತೆ. ಅದೇ ರಿಜೆಕ್ಟ್ ಮಾಡಿದ್ರೆ ಹಳೆ ಟೆಕ್ಸ್ಟ್ ಹೇಗಿತ್ತೋ ಹಾಗೆ ಉಳಿಯುತ್ತೆ. ಸಿಂಪಲ್. ನಾವು ಬದಲಾವಣೆಗಳನ್ನ ಒಂದೊಂದಾಗಿ ನೋಡಿ ನಿರ್ಧಾರ ತಗೋಬಹುದು, ಅಥವಾ ಎಲ್ಲವೂ ಸರಿಯಿದೆ ಅನ್ಸಿದ್ರೆ ಒಂದೇ ಕ್ಲಿಕ್ನಲ್ಲಿ ಆಕ್ಸೆಪ್ಟ್ ಆಲ್ ಮಾಡಬಹುದು. ಅಷ್ಟೇ ಅಲ್ಲ, ಇನ್ನು 2 ಪವರ್ಫುಲ್ ಆಪ್ಷನ್ಸ್ಗಳಿವೆ. ಕಂಪೇರ್ ಅನ್ನೋ ಟೂಲ್ ಬಳಸಿ 2 ಬೇರೆ ಬೇರೆ ಡಾಕ್ಯುಮೆಂಟ್ಗಳ ನಡುವಿನ ವ್ಯತ್ಯಾಸಗಳನ್ನು ಸುಲಭವಾಗಿ ನೋಡಬಹುದು. ಕಂಬೈನ್ ಟೂಲ್ ಬೇರೆ ಬೇರೆ ಜನರು ಮಾಡಿದ ಎಡಿಟ್ಗಳನ್ನು ಒಂದೇ ಫೈಲ್ನಲ್ಲಿ ವಿಲೀನಗೊಳಿಸೋಕೆ ಸಹಾಯ ಮಾಡುತ್ತೆ. ಎಲ್ಲ ಆಯ್ತು, ಡಾಕ್ಯುಮೆಂಟ್ ಫೈನಲ್ ಆಗಿದೆ. ಈಗ ಕೊನೆಯ ಮತ್ತು ಅತಿ ಮುಖ್ಯವಾದ ಕೆಲಸ ಅದನ್ನ ಸೇಫ್ ಮಾಡಿ ಇಡೋದು. ಅಂದ್ರೆ ನಮ್ಮ ಅನುಮತಿ ಇಲ್ಲದೆ ಯಾರೂ ಅದರಲ್ಲಿ ಬದಲಾವಣೆ ಮಾಡ್ದ ಹಾಗೆ ನೋಡ್ಕೊಡೋದು. ಇದನ್ನ ಮಾಡೋಕೆ ಕಷ್ಟ ಏನಿಲ್ಲ, ಜಸ್ಟ್ ಈ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ರಿವ್ಯೂ ಟ್ಯಾಬ್ನಲ್ಲಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಅದರಲ್ಲಿ ರೆಸ್ಟ್ರಿಕ್ಟ್ ಎಡಿಟಿಂಗ್ ಆಯ್ಕೆ ಮಾಡಿಕೊಂಡು ನಮಗೆ ಬೇಕಾದ ಹಾಗೆ ರೂಲ್ಸ್ ಸೆಟ್ ಮಾಡಬಹುದು. ಉದಾಹರಣೆಗೆ, ಬೇರೆಯವರು ಇದನ್ನ ಬರೀ ಓದಬಹುದು, ಎಡಿಟ್ ಮಾಡೋ ಹಾಗೆ ಇಲ್ಲ, ಅಥವಾ ಕೇವಲ ಕಾಮೆಂಟ್ಸ್ ಮಾತ್ರ ಹಾಕ್ಬೋದು ಅಂತ ಸೆಟ್ ಮಾಡಿ ಪಾಸ್ವರ್ಡ್ ಹಾಕಿದರೆ ನಮ್ಮ ಡಾಕ್ಯುಮೆಂಟ್ ಸಂಪೂರ್ಣ ಸುರಕ್ಷಿತ. ಇಲ್ಲಿಯವರೆಗೆ ನಾವು ಟೂಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಟೂಲ್ಸ್ ಇದ್ರೆ ಮಾತ್ರ ಸಾಲದು, ಅದನ್ನ ಸರಿಯಾಗಿ ಬಳಸಕ್ಕೆ ಗೊತ್ತಿರಬೇಕಲ್ವಾ? ಹಾಗಾದ್ರೆ ಒಂದು ತಂಡದ ಜೊತೆ ಸ್ಮಾರ್ಟ್ ಆಗಿ ಕೆಲಸ ಮಾಡೋಕೆ ಕೆಲವು ಉತ್ತಮ ಅಭ್ಯಾಸಗಳನ್ನ ನೋಡೋಣ. ಕೆಲವು ಗೋಲ್ಡನ್ ರೂಲ್ಸ್ ನೆನ್ಪಿಟ್ಕೊಳ್ಳಿ. ಫೀಡ್ಬ್ಯಾಕ್ ಕೊಡಕ್ಕೆ ಕಾಮೆಂಟ್ಸ್ ಬಳಸಿ, ನೇರವಾಗಿ ಎಡಿಟ್ ಮಾಡೋಕೆ ಹೋಗಬೇಡಿ. ಯಾವಾಗಲೂ ಟ್ರ್ಯಾಕ್ ಚೇಂಜಸ್ ಆನ್ ಮಾಡಿ, ಇದರಿಂದ ಪಾರದರ್ಶಕತೆ ಇರುತ್ತೆ. ಬೇರೆಯವರು ಮಾಡಿದ ಬದಲಾವಣೆಗಳನ್ನ ಒಪ್ಕೊಳ್ಳೋಕ್ಕೂ ಮುಂಚೆ ಒಂದ್ಸಲ ಪರಿಶೀಲಿಸಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಫೈನಲ್ ಆದ ಡಾಕ್ಯುಮೆಂಟನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡಿ. ಹಾಗಾದ್ರೆ ರಿವ್ಯೂ ಟ್ಯಾಬ್ನ ಈ ಎಲ್ಲ ಶಕ್ತಿಯುತ ಟೂಲ್ಸ್ ಈಗ ನಿಮ್ಮ ಬೆರಳ ತುದಿಯಲ್ಲಿದೆ. ಇವುಗಳನ್ನು ಬಳಸಿ ಮುಂದಿನ ಪ್ರಾಜೆಕ್ಟನ್ನು ಇನ್ನಷ್ಟು ಅದ್ಭುತವಾಗಿ ಮಾಡಬಹುದು. ಹಾಗಿದ್ರೆ ಈ ಹೊಸ ಜ್ಞಾನದೊಂದಿಗೆ ನಿಮ್ಮ ಮುಂದಿನ ಸೃಷ್ಟಿ ಯಾವುದು?